ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಕೌನ್ಸಿಲರ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತು ನಾವು ಒಣ ದ್ರಾಕ್ಷಿ ಬಗ್ಗೆ ಚರ್ಚೆ ಮಾಡೋಣ. ಇದನ್ನು ಸಂಸ್ಕೃತದಲ್ಲಿ ದ್ರಾಕ್ಷ ಅಂತ ಕರೆಯುವಂಥದ್ದು. ವೈಜ್ಞಾನಿಕ ಹೆಸರು ವೈಟಸ್ ವಿನಿಫೆರಾ ಅಂತ. ಇದರ ಗುಣಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಇದರ ಗುಣ ಬಂದು ಸ್ನಿಗ್ಧ ಗುಣ. ಇದು ಜಡತ್ವವನ್ನು ನಮ್ಮ ದೇಹಕ್ಕೆ ಕೊಡುವಂಥದ್ದು. ಮತ್ತು ಗುರುಗುಣ ಅಂದರೆ ಜೀರ್ಣಕ್ಕೆ ಕಷ್ಟವಾಗುವಂತಹ ಒಂದು ಗುಣ. ಇದರ ವೀರ್ಯ ಬಂದು ಶೀತವೀರ್ಯ. ಶೀತವೀರ್ಯ ಅಂತಂತಂದರೆ ನಮಗೆ ವಾತ ಮತ್ತು ಪಿತ್ತವನ್ನು ಒಂದು ಸಮದೋಷವಾಗಿ ಇಡಲಿಕ್ಕೆ ಸಹಾಯಕವಾಗಿರುವಂಥದ್ದು. ಮತ್ತು ಇದು ರಸ ಅಥವಾ ಸ್ವಾದ ಬಂದ್ಬಿಟ್ಟು ಮಧುರ ರಸ ಅಂದರೆ ಸಿಹಿಯಾಗಿರುವಂಥದ್ದು. ಇದು ಸಿಹಿಯಾಗಿರೋದ್ರಿಂದ ನಮಗೆ ಅದನ್ನು ತಿಂದಾಗಲೂ ಕೂಡ ಒಂದು ರೀತಿಯಾದ ಮನಸ್ಸಿಗೆ ಆಹ್ಲಾದಕರವಾಗಿ ಇರುವಂಥದ್ದು. ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಬಹಳ ಒಂದು ಅದ್ಭುತ ಫಲ ಅಂತಲೇ ಹೇಳ್ತಾರೆ. ದ್ರಾಕ್ಷಾ ಫಲೋತ್ತಮಂ ಅಂದರೆ ಎಲ್ಲ ಹಣ್ಣುಗಳಿಗಿಂತಲೂ ಈ ದ್ರಾಕ್ಷಿ ಏನಿದೆ ಇದು ಬಹಳ ಒಂದು ಶ್ರೇಷ್ಠವಾದದ್ದು ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಹಾಗಾದರೆ ಬನ್ನಿ, ಇದರ ಪ್ರಯೋಜನಗಳು ಏನು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಧ್ಯ ಅಂತ ಇದನ್ನು ಕರೀತಾರೆ. ಮೇಧ್ಯ ಅಂದರೆ ಮೆದುಳಿಗೆ ಶಕ್ತಿಯನ್ನು ಕೊಡುವಂಥದ್ದು. ಮೆಮೊರಿ ಇರ್ಬೋದು, ಫೋಕಸ್ ಮಾಡಲಿಕ್ಕೆ, ಕಾನ್ಸಂಟ್ರೇಷನ್ ಮಾಡಲಿಕ್ಕೆ, ನೆನಪಿನ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಇದು ಬಹಳ ಉಪಯುಕ್ತ. ಮೊದಲನೇದು. ಎರಡನೇದು, ಇದನ್ನು ಮದಾತ್ಯಾಯ ಅಂದರೆ ಯಾರು ಚೆನ್ನಾಗಿ ಕುಡಿದು ಬಿಡ್ತಾರೋ, ಕುಡಿದು ನೆತ್ತಿ ಮತ್ತಿಗಿರುತ್ತೆ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಇದೊಂದು ಬಹಳ ಒಂದು ಉಪಯುಕ್ತವಾದಂಥದ್ದು ಒಣ ದ್ರಾಕ್ಷಿ. ಇದು ಏನು ಕೆಟ್ಟ ಎಫೆಕ್ಟ್ಸ್ ಇರುತ್ತೆ ಲಿವರಲ್ಲಿ ಅಥವಾ ಏನಂತಾರ ಹ್ಯಾಂಗ್ ಓವರ್ ಅಂತ ಏನು ಹೇಳ್ತಾರಲ್ಲ ಅದೆಲ್ಲವೂ ಇದು ಕಡಿಮೆ ಮಾಡುತ್ತೆ ಒಣ ದ್ರಾಕ್ಷಿ. ಇದು ಮದಾತ್ಯಾಯ ಅಂತ ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಇನ್ನೊಂದು ಚಕ್ಷುಷ್ಯ ನೋಡಿ, ಕಣ್ಣಿಗೆ ಬಹಳ ಒಂದು ಡಿಜನರೇಟಿವ್ ಏನಂತ ಹೇಳ್ತಾರೆ, ವಯಸ್ಸಾದ್ಮೇಲೆ ಬರುವಂಥದ್ದು ಏನಿರುತ್ತೆ ಮ್ಯಾಕ್ಯುಲಾರ್ ಡಿಜನರೇಷನ್, ಅವೆಲ್ಲವನ್ನೂ ಮುಂದೆ ಹಾಕಲಿಕ್ಕೆ ಒಣದ್ರಾಕ್ಷಿ ಭಾಳ ಹೆಲ್ಪ್ ಮಾಡುವಂಥದ್ದು. ಇನ್ನು ಚರ್ಮ ಮತ್ತು ಕೂದಲಿಗೆ ಬಂದಾಗ ಇದು ನಾ ಹೇಳಿದೆ, ಇದರ ಗುಣ ಬಂದು ಸ್ನಿಗ್ಧ ಗುಣ ಆಗಿರೋದ್ರಿಂದ ಬಾಡಿಗೆ ಒಂದು ಜಿಡ್ಡುತನವನ್ನು ಕೊಡುವಂಥದ್ದು. ಹಾಗಾಗಿ ಚರ್ಮ ಕೂಡ ಬಹಳ ಒಂದು ನ್ಯಾಚುರಲ್ ಆಗಿ ನಿಮಗೆ ಮಾಯಿಶ್ಚರೈಸ್ ಆಗುತ್ತೆ. ಕೂದಲು ಕೂಡ ಹೊಳಪಾಗಿ ಬರುವಂಥದ್ದು, ದಪ್ಪವಾಗಿ ಬರುವಂಥದ್ದು ಚರ್ಮ ಮತ್ತು ಕೂದಲಿಗೆ ಕೂಡ ಈ ಒಣ ದ್ರಾಕ್ಷಿ ಬಹಳ ಉಪಯುಕ್ತ. ಇನ್ನು ಸ್ವರ್ಯ ಯಾರು ಸ್ವರವನ್ನು ಹೆಚ್ಚಾಗಿ ಉಪಯೋಗಿಸ್ತಾರೋ, ಪ್ರೊಫೆಷನಲ್ ಸಿಂಗರ್ಸ್ ಇರ್ಬೋದು, ಅವರಿಗೆಲ್ಲ ಈ ಒಣ ದ್ರಾಕ್ಷಿ ಸೇವನೆ ಮಾಡಿದ್ರೆ ಅವರ ಸ್ವರ ಕೂಡ ಬಹಳ ಒಂದು ಇಂಪ್ರೂವ್ಮೆಂಟ್ ನೋಡ್ಕೋಬೋದು. ಇನ್ನು ಅತಿಯಾದ ಬಾಯಾರಿಕೆ ಕೆಲವರಲ್ಲಿ ಇರ್ತಾರೆ, ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ, ಮೇಲಿನ ಮೇಲೆ ನೀರು ಕುಡಿಲೇಬೇಕು ಅಂಥವ್ರಿಗೂ ಕೂಡ ಒಂದು ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡ್ರೆ ಬಾಯಾರಿಕೆ ಕಡಿಮೆ ಆಗುತ್ತೆ. ಬಾಯಿ ಹುಣ್ಣು ಯಾರಿಗಿರುತ್ತೆ, ನಾ ಹೇಳ್ದೆ ಇದು ದೋಷದಲ್ಲಿ ವಾತ ಮತ್ತು ಪಿತ್ತವನ್ನು ಶಮನ ಮಾಡುತ್ತೆ. ಪಿತ್ತದಿಂದ ಬಾಯಿ ಹುಣ್ಣು ಬಂದಿರುತ್ತೆ, ಅಂಥ ಸಮಯದಲ್ಲಿ ಈ ಒಣ ದ್ರಾಕ್ಷಿನ ತಾವುಗಳು ಸೇವನೆ ಮಾಡ್ಬೋದು. ಇನ್ನು ಇದನ್ನು ಶ್ವಾಸಗ್ನಿ ಅಂತ ಕರೀತಾರೆ. ಶ್ವಾಸಗ್ನಿ ಅಂತಂತಂದರೆ ಶ್ವಾಸಕೋಶದ ಸಮಸ್ಯೆಗಳೇನಿರುತ್ತಲ್ಲ ಅದಕ್ಕೆಲ್ಲದಕ್ಕೂ, ಕೆಮ್ಮು, ಕಫ ಇರ್ಬೋದು, ಉಸಿರಾಟಕ್ಕೆ ಕಷ್ಟ ಆಗ್ತಿರ್ಬೋದು, ಅಂಥ ಒಂದು ರೆಸ್ಪಿರೇಟರಿ ಡಿಸಾರ್ಡರ್ಸ್ಗೂ ಕೂಡ ದ್ರಾಕ್ಷಿ ಬಹಳ ಉಪಯುಕ್ತ. ಇನ್ನು ಇದು ಟ್ಯೂಬರ್ಕ್ಯುಲೋಸಿಸ್ ಅಥವಾ ರೀಸೆಂಟಾಗಿ ಕೋವಿಡ್ ಆದವ್ರಿಗೆ ಯಾರು ರಿಕವರಿ ಇರ್ತಾರೆ ಅಂಥವ್ರಿಗೆ ದ್ರಾಕ್ಷಿ ಸೇವನೆ ಮಾಡಿದಾಗ ಮತ್ತೆ ಚೈತನ್ಯದಾಯಕವಾಗಿ ಮತ್ತೆ ಮೊದಲಿನ ಥರ ಅವರು ಆಗೋದಕ್ಕೆ, ಲಂಗ್ಸ್ಗೆ ಒಂದು ಶಕ್ತಿ ಕೊಡುವಂಥದ್ದು ಈ ಒಂದು ಒಣ ದ್ರಾಕ್ಷಿ. ಇನ್ನು ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಾರ ಬಹಳ ಒಂದು ಸರಾಗವಾಗಿ ಆಗಲಿಕ್ಕೂ ಕೂಡ ಈ ಒಂದು ದ್ರಾಕ್ಷಿ ಉಪಯುಕ್ತ. ಮತ್ತು ಇದು ರಕ್ತ ಸಂಚಾರಕ್ಕೆ ಅಥವಾ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಬಹಳ ಉಪಯುಕ್ತ. ರಕ್ತ ಸಂಚಾರ ಸರಾಗವಾಗಿ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ಹೃದಯ ಬಡಿತ ಅಥವಾ ಪ್ಯಾಲ್ಪಿಟೇಷನ್ಸ್ ಏನಿರುತ್ತೆ ಅದೆಲ್ಲವೂ ಕಡಿಮೆ ಆಗುತ್ತೆ ಈ ಒಂದು ದ್ರಾಕ್ಷಿ ಸೇವನೆಯಿಂದ. ಈ ರಕ್ತನಾಳಗಳಲ್ಲಿ ಯಾವುದೇ ರೀತಿಯಾದಂತಹ ಬ್ಲಾಕೇಜಸ್ ಆಗಲಿಕ್ಕೆ ಈ ದ್ರಾಕ್ಷಿ ಬಿಡುವುದಿಲ್ಲ. ಇನ್ನು ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಏನಿರುತ್ತೆ ಅಥವಾ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಇರ್ಬೋದು, ಅಥವಾ ಬ್ಲೀಡಿಂಗ್ ಪೈಲ್ಸ್ ಇರ್ಬೋದು, ಉರಿಮೂತ್ರ ಇರ್ಬೋದು, ಮೂಗಿನಲ್ಲಿ ರಕ್ತ ಹೋಗೋ ಥರದಿರ್ಬೋದು, ಇವೆಲ್ಲ ಉಷ್ಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯಾವುದೇ ಒಂದು ಬ್ಲೀಡಿಂಗ್ ಬಂದಾಗ, ರಕ್ತಪಿತ್ತ ಬ್ಲೀಡಿಂಗ್ ಇದ್ದಲ್ಲಿ ಈ ದ್ರಾಕ್ಷ ಸೇವನೆಯಿಂದ ಅದು ಕೂಡ ಒಂದು ಮಟ್ಟಕ್ಕೆ ಕಂಟ್ರೋಲ್ಗೆ ನಾವು ತೊಗೊಂಡು ಬರ್ಬೋದು. ಇನ್ನು ಡೈಜೆಸ್ಟಿವ್ ಸಿಸ್ಟಮ್ಗೆ ಬಂದಾಗ ಹುಳಿ ತೇಗು, ಹೊಟ್ಟೆ ಉಬ್ರ ಇವೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಮೂಲತಃ ಮಲಬದ್ಧತೆಗೆ ಅತ್ಯದ್ಭುತವಾದಂತಹ ಒಂದು ಔಷಧಿ ಅಂದರೆ ಈ ಒಂದು ಒಣ ದ್ರಾಕ್ಷಿ. ಇನ್ನು ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ
ಬಂದಾಗ ಹೆಂಗಸರೇ ಆಗಿರಲಿ ಗಂಡಸರೇ ಆಗಿರಲಿ, ಹೆಂಗಸರಲ್ಲಿ ಬಂದಾಗ ಗರ್ಭಾಶಯದ ಶಕ್ತಿಯನ್ನು ಈ ಒಂದು ಒಣದ್ರಾಕ್ಷಿ ಹೆಚ್ಚು ಮಾಡುತ್ತೆ. ಇನ್ನು ಗಂಡಸರಲ್ಲಿ ವೀರ್ಯಾಣು ಅಥವಾ ಶುಕ್ರಧಾತು ಅಂತ ನಾವೇನು ಹೇಳ್ತೀವಿ, ಅದು ವೀರ್ಯಾಣು ಮೊಟಿಲಿಟಿ ಕಡಿಮೆ ಇದ್ದರೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದಲ್ಲಿ ಇಂಥವ್ರು ಎಲ್ಲರಿಗೂ ಈ ಒಂದು ಒಣದ್ರಾಕ್ಷಿ ಸೇವನೆ ಮಾಡ್ತಾ ಬಂದರೆ ಅವರು ಕೂಡ ಸಾಕಷ್ಟು ಪ್ರಯೋಜನ ಇದರಿಂದ ಪಡ್ಕೋಬೋದು. ಇದನ್ನು ಆಯುರ್ವೇದದಲ್ಲಿ ವೃಷ್ಯ ಅಂತ ನಾವು ಕರೆಯುವಂಥದ್ದು. ಇವಿಷ್ಟು ಪ್ರಯೋಜನಗಳು ಒಣದ್ರಾಕ್ಷಿ ಒಂದು ಸೇವನೆಯಿಂದ ಪಡ್ಕೋಬೋದು ತಾವುಗಳೆಲ್ಲ. ಇವಿಷ್ಟು ನೋಡಿ ವೀಕ್ಷಕರೇ, ನಾವು ದ್ರಾಕ್ಷಿಯ ಗುಣಧರ್ಮ ಬಗ್ಗೆ ತಿಳ್ಕೊಂಡ್ವಿ, ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡ್ವಿ. ಇವಿಷ್ಟು ನೀವು ಇವತ್ತು ತಿಳ್ಕೊಂಡಿದ್ರೆ ಇದನ್ನೆಲ್ಲವನ್ನು ತಾವು ಸರಿಯಾಗಿ ಅರಿತುಕೊಂಡು ಮನೆಯಲ್ಲಿ ನೀವು ಒಣದ್ರಾಕ್ಷಿಯನ್ನು ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ.